ಪ್ರತಿಷ್ಠಿತ ಕಾಲೇಜು ಶ್ರೀ ವಾಣಿ ಪದವಿ ಪೂರ್ವ ಮಾಡ್ತಾನೆ ಅದಕ್ಕೆ ರೆಡಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಭಾರತದ ಪ್ರತಿಷ್ಠಿತ ಸಂಶೋಧನಾ ಕೇಂದ್ರವಾದ IISc-ಯಲ್ಲಿ ತಜ್ಞರಾಗಿ ಕೆಲವು ಉಪನ್ಯಾಸಗಳನ್ನು ನೀಡುತ್ತಾರೆ. ಮುಂಬೈನ BRC ನಲ್ಲಿಯೂ ಸಹ ಕೆಲವು ಪ್ರಾಜೆಕ್ಟ್ಗಳನ್ನು ಮಾಡಿರುತ್ತಾರೆ. ಈಗ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲೆ ಇವರು ಕೆಳಗಡೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ನಿರ್ದೇಶಕರಾಗಿರುತ್ತಾರೆ. 26 ವರ್ಷಗಳಿಂದ ಇವರು ಭೌತಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಉತ್ತಮ ಉಪನ್ಯಾಸಕ ಎಂದು ಅನುದಾನ ರಹಿತ ಕಾಲೇಜುಗಳ ಸಂಘದಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗೂ ಇವರು ಪ್ರೆಸಿಡೆನ್ಸಿ ವಿಶ್ವವಿದ್ಯಾಲಯದ ಉತ್ತಮ ಉಪನ್ಯಾಸಕ ಹಾಗೂ ಪ್ರಾಂಶುಪಾಲರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 16 ಸಂಘ ಸಂಸ್ಥೆಗಳು ಇವರ ಸೇವೆಯನ್ನು ಗುರುತಿಸಿ ಯೂಟ್ಯೂಬ್ ತೆಗಿ ಸ್ಪೀಚ್ ಮಾಡಿದಂತಹ ಅಮಿತಾ ಮೇಡಮ್ ಹಾಗೂ ಮೀರಾ ಮೇಡಮ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಈಗ ನಮ್ಮ ಕ್ಲಸ್ಟರ್ನ ಸಿಆರ್ಪಿಸರ್ ಆದ ಪ್ರಕಾಶ್ ಸರ್ ಅವರು ಸ್ವಲ್ಪ ಅವರ ಮಕ್ಕಳಿಗೆ ಹಾಗೂ ನಮ್ಮ ಪೇರೆಂಟ್ಸ್ಗೆ ಸ್ವಲ್ಪ ಗೈಡ್ಲೈನ್ ಕೊಡಬೇಕಾಗಿ ವಿನಂತಿ ಮಾಡ್ಕೋತಾ ಇದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಸ್ಕೈ ವಿದ್ಯಾಸಂಸ್ಥೆಯ ಲೋಕನಾಥ್ ಅವರೇ ಹಾಗೂ ವೈದ್ಯರಾದ ಲಕ್ಷ್ಮೀಪತಿ ಅವರೇ ಹಾಗೂ ವೇಣುಗೋಪಾಲ್ ಅವರು ನಮ್ಮ ವಾಣಿ ಕಾಲೇಜು ಪ್ರಾಂಶುಪಾಲರು ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ಎಲ್ಲ ತಮ್ಮ ತಮ್ಮ ಬಿಸ್ನೆಸ್ನ ತೊಗೊಂಡಿದ್ದೀರಾ. ಎಲ್ಲ ಅವ್ರ ಪಾಡಿಗಳು ರೆಡಿ ಆಗ್ತಿದ್ದೀರಾ, ಮಾಡ್ತಾ ಇದ್ದೀರಾ. ಸ್ವಲ್ಪ ಈ ಕಡೆ ಒಂದು ಕಾರ್ಯಕ್ರಮ ಮಾಡೋಣ, ಈ ಕಡೆ ಒಂದು ಗಮನ ಹರಿಸಿ ಈಗ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ ವಿಶ್ವೇಶ್ವರಯ್ಯ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ನಾನು ಈ ಕೆಲಸನ ಸಂತೋಷದ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ಒಬ್ಬ ಮಹಾತ್ಮ ಅವರ ಹೆಸರನ್ನು ಇವರು ತಮ್ಮ ಶಾಲೆಗೆ ತಗೊಂಡಿದ್ದಾರೆ. ಸರ್ ವಿಶ್ವೇಶ್ವರಯ್ಯನವರು ಅವರು ಒಬ್ಬ ಇಂಜಿನಿಯರ್, ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅವರು ಒಂದು ಹಳ್ಳಿನಲ್ಲಿ ಮುದ್ದೇನಹಳ್ಳಿನಲ್ಲಿ ತುಂಬ ಕಷ್ಟಪಟ್ಟು ನಾವೆಲ್ಲ ಕೇಳಿದ್ದೀವಿ, ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಕೇಳಿದ್ದೀವಿ. ಅವರು ಏನೋ ಬೀದಿ ದೀಪದಲ್ಲಿ ಕೂತ್ಕೊಂಡು ಓದ್ತಾ ಇದ್ರು ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಉನ್ನತ ಹುದ್ದೆಗೆ ಹೋಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಂಥ ಒಂದು ಮಹಾತ್ಮ ಅವರ ಹೆಸರನ್ನು ಇಟ್ಟಂಥ ಈ ಒಂದು ಶಾಲೆ ಹೇಳಿಕೆ ಕಾಣಲಿ ಉನ್ನತ ಸ್ಥಾನಕ್ಕೆ ಬರಲಿ ಅಂತ ಆಶಿಸ್ತೇನೆ. ಮತ್ತು ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಮಾತಿದೆ ನಿಮಗೆ ಗೊತ್ತು, ಏನಪ್ಪ ಅಂದರೆ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತಾರೆ. ಗೊತ್ತಲ್ಲ ನಿಮಗೆ? ಕೇಳಿದರೆ ಇವಾಗ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಯಾಕೆ ಅಂದರೆ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟರೆ ಮುಂದೆ ಅವರು ನೀವು ಏನು ಆಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಅವರೇ ಸಂಪಾದನೆ ಮಾಡಬೇಕು. ಅದು ಬಿಟ್ಟು ಮಕ್ಕಳಿಗೆ ಹೆಚ್ಚು ವಿದ್ಯೆಯನ್ನು ಕೊಡದೆ ನೀವು ಆಸ್ತಿ ಮಾಡೋಕ್ಕೆ ಹೋದರೆ ಅವರು ವಿದ್ಯೆಯನ್ನು ಕಲಿಯಲ್ಲ, ಮುಂದೆ ನೀವು ಮಾಡಿರೋ ಆಸ್ತಿನೆಲ್ಲ ಕಳೆದಾಕ ಅಲ್ವಾ? ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು, ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು. ಜೊತೆಗೆ ಈಗ ನಾವು ಶಾಲೆಗಳಲ್ಲಿ ಸರ್ಕಾರದಲ್ಲಿ ಮಕ್ಕಳು ಶಾಲೆಗೆ ಆಬ್ಸೆಂಟ್ ಆಗ್ತಾರೆ, ಜಾಸ್ತಿ ಆಬ್ಸೆಂಟ್ ಆಗ್ತಾರೆ. ನೀವು ಮನೆಯಲ್ಲಿ ಇರಿಸ್ಕೊಳ್ಳೋದು, ಸ್ಕೂಲಿಗೆ ರೆಗ್ಯುಲರ್ ಆಗಿ ಕಳಿಸಲ್ಲ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಶಾಲೆಗೆ ಹೋಗುವ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅವ್ರೇನು ಮಾಡ್ತಾರೆ, ನೀವು ಮನೆಯಲ್ಲೇ ಇರಿಸ್ಕೊಳ್ಳೋ ಪದೇ ಪದೇ ಶಾಲೆಗೆ ತಪ್ಪಿಸ್ತಾ ಇರ್ತೀರಾ, ಅವ್ರ ಮನೆಯಲ್ಲಿ ಆಡಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಅವರು ಶಾಲೆಗೆ ಹೋಗೋದಕ್ಕೆ ಇಂಟ್ರೆಸ್ಟನ್ನೇ ಕಳ್ಕೊಂಡ್ಬಿಡ್ತಾರೆ, ಮನೆಯಲ್ಲೇ ಇದು ಮಾಡ್ತಾರೆ. ಆದ್ದರಿಂದ ರೆಗ್ಯುಲರ್ ಆಗಿ ಮಕ್ಕಳು ಶಾಲೆಗೆ ಹಾಜರಾಗ್ತಾ ಇರಬೇಕು. ಮತ್ತು ಆಯಾ ದಿನ ಮಕ್ಕಳು ಏನು ಶಾಲೆಯಲ್ಲಿ ಕಲ್ತ್ಕೊತಿರ್ತಾರೋ ಅದನ್ನೇ ನೀವು ಸ್ವಲ್ಪ ವಿಚಾರಿಸ್ಬೇಕು. ಇವತ್ತು ಏನು ಕಲ್ತಿದ್ದೀರಿ ಮತ್ತು ಅದನ್ನು ಓದಿ
ಬರುತ್ತೆ ಬರಲ್ಲ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಓದುವ ವಾತಾವರಣವನ್ನು ಶಾಲೆಯಲ್ಲಿ ಸೃಷ್ಟಿ ಮಾಡಬೇಕು. ಜೊತೆಗೆ ಇತ್ತೀಚೆಗೆ ನಾವು ಗಮನಿಸಿದಂಗೆ ಏನಾಗುತ್ತೆ ಅಂದರೆ ಈ ಆಧಾರ್ ವೆರಿಫಿಕೇಶನ್ ಅಂತ ಬಂದಿದೆ. ಎಲ್ಲ ಮಕ್ಕಳದು ಆಧಾರ್ ಮಾಡಿಸ್ಬೇಕು. ನಿಮ್ಮ ಎಲ್ಲ ಮಕ್ಕಳಿಗೂ ಕೂಡ ಆಧಾರವನ್ನು ಮಾಡಿಸ್ಬೇಕು. ಇಲ್ಲೇನಾಗಿದೆ ನಮ್ಮ ಶಾಲೆ ತಮ್ಮ ಇದರಲ್ಲಿ ಏನಾಗ್ತದೆ, ಸುಮಾರು ಸರ್ಕಾರಿ ಶಾಲೆಗಳಲ್ಲಿ ಇರ್ಬೋದು, ಖಾಸಗಿ ಶಾಲೆಗಳು ಇರ್ಬೋದು, ಸುಮಾರು ಮಕ್ಕಳಿಗೆ ಆಧಾರ್ ಮಾಡಿಸ್ತಾರೆ. ಈಗ ಕೇಳಿದ್ರೆ ಈಗೇನು ಮಾಡಿದ್ದಾರೆ, ಎಷ್ಟು ಮಕ್ಕಳು ಶಾಲೆಗೆ ದಾಖಲಾಗಿದ್ದಾರೋ ಅಷ್ಟು ಮಕ್ಕಳಿಗೆ ಆಧಾರ ಇರಬೇಕು. ಅದನ್ನು SATS ತಂತ್ರಾಂಶ ಅಂತ ಹೊಂದಿದೆ. ಅಂದರೆ ನೀವು ಶಾಲೆಗೆ ಮಕ್ಕಳನ್ನು ದಾಖಲೆ ಮಾಡಿದ್ರೆ ಅದನ್ನು ಸರ್ಕಾರದ ಒಂದು ವೆಬ್ಸೈಟ್ಗೆ ನಾವು ಮಾಡ್ತೀವಿ, ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ನಿಮ್ಮೆಲ್ಲ ಆ ಮಕ್ಕಳ ಎಲ್ಲ ಮಾಹಿತಿಗಳು ಆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇರ್ತದೆ. ನಿಮ್ಮ ಮಕ್ಕಳ ಆಧಾರವನ್ನು ಪ್ರತಿ ಮಕ್ಕಳ ಆಧಾರವನ್ನು ಬರುತ್ತೆ. ಈಗ ನಾವು ಶಾಲೆಗೆ ಹೋದಾಗ ಎಷ್ಟೋ ಇನ್ನೂ ಆಧಾರ ಮಾಡಿಸಿಲ್ಲ. ಕೆಲವು ಆಮೇಲೆ ಏನಾಗುತ್ತೆ, SATS ಮಕ್ಕಳು ನೀವು ಶಾಲೆಗೆ ದಾಖಲೆ ಮಾಡಬೇಕಾದ್ರೆ ಹೇಳಿದ್ರೆ ಹೆಸರೇ ಒಂದು, ಮತ್ತೆ ಆಧಾರ್ ಮಾಡಿಸ್ಬೇಕಾದ್ರೆ ಹೇಳಿದ್ರೆ ಹೆಸರೇ ಒಂದಾಗಿರುತ್ತೆ. ಅದಕ್ಕೂ ಟ್ಯಾಲಿ ಆಗುತ್ತೆ. ಈ ರೀತಿ ಮಾಡಿದ್ರೆ ಅಂದರೆ ನೀವು ಶಾಲೆಗೆ ದಾಖಲಾಗಬೇಕಾದ್ರೆ ಏನು ಹೆಸರನ್ನು ಕೊಟ್ಟಿದ್ದೀರೋ ಅದೇ ಹೆಸರನ್ನ ಆಧಾರಲ್ಲೂ ಮಾಡಿಸಿ ತಿದ್ದುಪಡಿ ಮಾಡೋ ಅಂದರೆ ಅವಕಾಶ ಇದೆ, ತಿದ್ದುಪಡಿ ಮಾಡಿಸೋಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಪ್ಪ ಅಂದರೆ, ಈಗ ಆಧಾರದ ಮೇಲೆ ಈಗ ಸ್ಕಾಲರ್ಶಿಪ್ ಮಕ್ಕಳಿಗೆ ಬೀಳ್ತಾ ಇದೆ. ಈಗೇನಾಗ್ತಾ ಇದೆ, ನೀವು ಆಧಾರ್ ಮಾಡಿಸಿದ್ರೆ ಅದು ಬ್ಯಾಂಕ್ಗೆ ಲಿಂಕ್ ಮಾಡ್ತೀವಿ. ಬ್ಯಾಂಕಿಗೆ ಲಿಂಕ್ ಆದಮೇಲೆ ನಿಮ್ಮ ಮಕ್ಕಳ ಎಲ್ಲ ಅವ್ರಿಗೆ ಅಂದರೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಪ್ರತಿ ವರ್ಷ ಅವರ ಅಕೌಂಟ್ಗೆ ನೇರವಾಗಿ ವಿದ್ಯಾರ್ಥಿಗಳನ್ನ ಬೀಳ್ತಾ ಹೋಗುತ್ತೆ. ಈ ಎಲ್ಲ ಕೆಲಸವನ್ನು ನಮ್ಮ ಪೋಷಕರು ಗಮನದಲ್ಲಿ ಇಟ್ಕೊಂಡು ಮಾಡಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಶುಭವಾಗಲಿ. ಮತ್ತು ನಮ್ಮ ಈ ಒಂದು ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಅನಿಸ್ಬೋದು. ಅಪಾರ ಐಡಿ ಹಾಗೂ ಆಧಾರ್ ಐಡಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಂತಹ CRP ಸರ್ ಅವರಿಗೆ ಧನ್ಯವಾದಗಳು. Now I would like to call our trustee member Sky Educational Trust Shri Lokanath S. Krishna sir to deliver the introductory note on Sky Group of Educational Trust and also to deliver the annual report. And also please ಎಲ್ಲ ಪೇರೆಂಟ್ಸ್ ಆ ಲೋಡರ್ ಬಿಟ್ಟು ಕುತ್ಕೋಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. श्री कृष्णाय वासुदेवाय देवकी नंदनाय च नंद गोपकुमाराय गोविंदाय नमो नमः. श्री कृष्ण वंदे जगद्गुरु. ಎಲ್ಲರಿಗೂ ನಮಸ್ಕಾರ. Namaste everyone. Dream is not what you see in sleep. It is the thing which does not let you sleep. Dr. APJ Abdul Kalam. So today I would just take a few minutes to deliver the annual report of the year 2024-25. In the month of May, dated 16th, that is on Thursday 2024, at morning 9:45 a.m. we have started the academic year for the year 2024-25. That was the first day. Teachers and all the other staff members were fully prepared to reopen and welcome our little champions. On 24th May 2024, we have conducted Teachers Training and Orientation Program for all our teachers to enhance their teaching skills. Resource persons like Shri Venkatesh D, MSc B.Ed, Shri Swami H.K, MSc B.Ed, and Shri Anand, MSc B.Ed, MPhil, PhD, were part of the training. Those who have shared their inputs and trained our teachers. On 28th May 2024, our teachers attended one-day training workshop on successful teaching career program conducted by NIECCE at Little Bees, which is our academic partner at NIECC head office, Bangalore. 15th June 2024, we have celebrated Welcome Day and Freshers Party at I Play I Learn Foundation School, Pluto Campus, Doddaballapura. 5th June 2024, on the occasion of
World Environmental Day, we have planted saplings at our Venus campus. We have given information about importance of human life along with the nature. 4th July 2024, we have celebrated Doctors' Day to give information about health and hygienic parameters for our students. On 21st June 2024, on the occasion of World Yoga Day, we got an opportunity to participate at Bhagat Singh Ground along with 3,000 plus school children in and around the Doddabara. We thank our CRP sir for helping us with that. 9th August 2024, at iPlay Idol Foundation School, we conducted Blue Day. On August 15th, 2024, on the occasion of Independence Day, our school students did a wonderful dance performance at Bhagat Singh Ground. Only 3 schools got that opportunity to perform in front of all the dignitaries invited over there. So ours is one of the school in that. 4th September 2024, Raksha Bandhan Day was celebrated at both the campus. 26th September 2024, we have celebrated Shri Krishna Janmashtami in association with Balagokula Doddabara. Our school students, nursery, LKG, UKG students participated in fancy dress competition. 5th September 2024, Teachers' Day celebration was conducted at the school premises. 9th September 2024, Ganesha Festival was also celebrated in our campus. On 23rd September 2024, we have conducted a workshop on women and girl-child safety at Pluto campus in association with the Doddabara Women Rural Police Station. Srimati Chandrakala, Sub-Inspector of Police, was part of the program and she conducted this event in our campus. October 30th, 2024, Diwali celebration was happened at the school premises. November 4th, 2024, Kannada Rajyotsava was celebrated in Venus campus. On 8th of November 2024, school trip was organized. We have taken all our school children to Balabhavan, Bengaluru, where students enjoyed their day fully. Photos and videographs are available on our social media pages. 14th November 2024, Children's Day event was celebration in our campus. 30th November 2024, annual sports festival was celebrated at Bhagat Singh Ground. December 24th, 2024, on the eve of Christmas Day, we have celebrated Red Day at our campus premises. During the period of December 15th to 29th, as a management representative, I was a part of a workshop conducted by Indian Knowledge System, a group of educational institutes conducted this workshop to enhance the management and the training skills of the program. So I was a part of this particular program. So it's a 15-day program held in Bangalore. 21st December 2024, we have conducted a quiz competition at our school premises in association with Dr. APJ Abdul Kalam Foundation. 1st Jan 2024, New Year celebration was also celebrated